Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, Baswakali. बीजेपी डिस्ट्रिक्ट यूनिट की ओर से कांग्रेस एमएलसी भीमराव पाटिल द्वारा डॉक्टर एमएलए सिद्धू पाटिल पर किए गए हमले को लेकर विरोध प्रदर्शन। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर सिटी के बसवेश्वर सर्कल पर बीजेपी डिस्ट्रिक्ट यूनिट प्रेसिडेंट सोमनाथ पाटिल के नेतृत्व में हाल ही में 5 जनवरी 2026 को बीदर केडीपी मीटिंग के दौरान हुमनाबाद बीजेपी एमएलए डॉक्टर सिद्धू पाटिल पर कांग्रेस एमएलसी भीमराव पाटिल द्वारा हमला करने पर इसकी निंदा करते हुए डिस्ट्रिक्ट के बीजेपी एमएलए और बीजेपी पार्टी लीडर्स कार्यकर्ताओं द्वारा विरोध प्रदर्शन किया गया। इस मौके पर बीजेपी डिस्ट्रिक्ट प्रेसिडेंट सोमनाथ पाटिल ने बात करते हुए कहा कि केडीपी मीटिंग में हुए बीजेपी एमएलए डॉक्टर सिद्धू पाटिल पर हमले को लेकर डिस्ट्रिक्ट एडमिनिस्ट्रेशन और डिस्ट्रिक्ट इंचार्ज मिनिस्टर ईश्वर खंडरे से मांग की थी कि एमएलसी भीमराव पाटिल पर केस बुक किया जाए। अगर केस नहीं किया गया तो 12 जनवरी को विरोध प्रदर्शन किया जाएगा। इसके चलते 12 जनवरी को बीजेपी डिस्ट्रिक्ट यूनिट की ओर से एमएलसी भीमराव पाटिल के खिलाफ नारेबाजी की गई। इस मौके पर औरत एमएलए प्रभु चौहान, बसोकलैन एमएलए शरणु सालगार, बीदर साउथ एमएलए डॉक्टर शैलेंद्र बैलदाल, हुमनाबाद एमएलए डॉक्टर सिद्धू पाटिल, हल्की बीजेपी कैंडिडेट प्रकाश खंड्रे के अलावा बीजेपी लीडर्स और कार्यकर्ता मौजूद रहे। ನಮ್ಮ ಶಾಸಕರ ಮೇಲೆ ಹಲ್ಲೆ ಆಗಿದೆ, ಅದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಯಂ ಪ್ರೇರಿತವಾಗಿ KRK ಗಿರಿ ಸಿಲ್ಕ್ ಅಂಡ್ ಸಾರಿ 7 Heaven Golden Super Mart 50% ಆಫ್. ಉಸ್ತುವಾರಿ ಸಚಿವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಬೇಕು, ಸುಮೋಟೋ ಕೇಸನ್ನು ಮಾಡಬೇಕು ಅಂತ ನಾವು ಹೇಳಿದ್ವಿ. ಮಾಡಲಿಲ್ಲ ಅಂದ್ರೆ ನಾವು 12ನೇ ತಾರೀಕಿಗೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಆದ್ರೆ ಈ ಕುರುಡ ಸರ್ಕಾರ, ಈಗಾಗಲೇ ಕಲ್ಲೂರು ಸಾಹೇಬ್ರು ಹೇಳಿದ್ರು, ಈ ಕುರುಡ ಸರ್ಕಾರಕ್ಕೆ ಏನು ಕಾಣ್ತಾ ಇಲ್ಲ. ಈ ಹೋರಾಟ ಅನಿವಾರ್ಯ ಆಯ್ತು ಇವತ್ತು ನಮಗೆ. ಸರ್ಕಾರ ಇದೇ ರೀತಿ ಮುಂದುವರಿಸಿದ್ರೆ ಇನ್ನು ಇದಕ್ಕಿಂತ ದೊಡ್ಡ ಹೋರಾಟ ನಾವು ಮಾಡ್ಬೇಕಾಗ್ತದ. ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ, ಯಡಿಯೂರಪ್ಪನವರು ಬರ್ತಾರ, ವಿಜೇಂದ್ರ ಬರ್ತಾರ ಅಂತೇಳಿ. ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದನ್ನು ಒಂದು ಸ್ವಲ್ಪ ಪ್ರಾಸ್ತಾವಿಕವಾಗಿ ನಾನು ಹೇಳ್ತೀನಿ. ಬೀದರ್ ಜಿಲ್ಲೆಯ ಬೀದರ್ ನಗರದ Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. RK Wooden Handicraft Gift Center. ನಗರದ ಪ್ರಮುಖ ಸ್ಥಳ ಚಿಕ್ಕಪೇಟ್ ಮತ್ತು ಗುರುನಾನಕ್ ಕಾಲೋನಿ, ಗುರುನಾನಕ್ ಕನ್ವೆನ್ಷನ್ ಹಾಲ್ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರುವಂತಹ ಒಂದು ಜಮೀನು 48 ಎಕರೆ 48.5 ಎಕರೆ ಜಮೀನನ್ನು ಹಿಂದೆ ಗುರುನಾನಕ ದೇವ ಟ್ರಸ್ಟ್ ಅನ್ನುವ ಹೆಸರಿನಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಅದನ್ನು ಒಂದು ಮೆಡಿಕಲ್ ಕಾಲೇಜು ಪ್ರಾರಂಭಿಸಬೇಕಾಗಿ ದಿವಂಗತ ಸರ್ದಾರ್ ಜೋಗಾ ಸಿಂಗ್ ಅವರು ಖರೀದಿ ಮಾಡಿದ್ರು. ಬೀದರ್ ಜಿಲ್ಲೆಯ ಜನತೆ ಒಳ್ಳೇದಾಗ್ಲಿ, ಇಲ್ಲಿನ ವಿದ್ಯಾರ್ಥಿಗಳಾಗ್ಲಿ ಅಂತ ಟ್ರಸ್ಟ್ ಹೆಸರ ಮೇಲೆ ಖರೀದಿ ಮಾಡಿದ್ರು. ಇವತ್ತು ಆ ಟ್ರಸ್ಟ್ ನ ಅಧ್ಯಕ್ಷರು ಮರುದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ರು, ನಾನು ಹೋರಾಟ ಮಾಡ್ತೀವಿ ಅಂದ ನಂತರ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಬಂದು ಮುಟ್ಕೊಂಡು ನೋಡಿದಂಗ, ನಮ್ಮ ಜಮೀನಿಂದ ಯಾವುದೇ ತಪ್ಪು ಇಲ್ಲ, ನಮಗೆ ಯಾವುದೂ ಇದು ಇಲ್ಲ, ಅದಕ್ಕಾಗ ಆ ಜಮೀನಿನ ಬಗ್ಗೆ, ನಮ್ಮ ಪ್ಲಾಟ್ಗಳ ಬಗ್ಗೆ ಜನರಿಗೆ, ಜಿಲ್ಲೆಯ ಜನತೆಗೆ ತಪ್ಪು ಮಾಹಿತಿ ಕೊಡಬೇಡ್ರಿ ಅಂತ. ಆ ಜಮೀನನ್ನು ಇವತ್ತ ಸರ್ಕಾರಿ ಜಮೀನು ಮಾಡಬೇಕು, ಅದು ಇಲ್ಲಿಗಲ್ ಅಂತ ನಮ್ಮ ಶಾಸಕರು ಕೇಳಿದ್ದಕ್ಕ ಯಾಕೆ ವಿಧಾನ ಪರಿಷತ್ ಸದಸ್ಯರು ಹಲ್ಲೆಗೆ ಬಂದ್ರು ಅಂದ್ರೆ ಅವ್ರದ್ದು ಅದರ ಪಾರ್ಟ್ನರ್ಶಿಪ್ ಅದ. ಈಗ ಹೋದ್ರು ನಮ್ಮ ನಾಯಕರೊಬ್ರು ಮಾತಾಡ್ತಾ ಅವ್ರಿಗೆ ಮೆಣಸಿನಕಾಯಿ ಹೊಡಿತಂತೆ. ಮೆಣಸಿನಕಾಯಿ ಸುಮ್ನೆ ಹೊಡೆಯಲ್ಲ, ಅವ್ರದ್ದು ನುಕ್ಸಾನ ಆಗ್ಲತ್ತದ, ಅವ್ರದ್ದು ನುಕ್ಸಾನ ಆಗ್ಲತ್ತ. ಈ ಕಡೆಯಿಂದ ಅವ್ರು ನೀವು ನಗದಿಗೆ ಯಾಕೆ ಕೇಳತ್ತೀರಿ, ಇದು ಯಾಕೆ ಬೇರೆ ಕೇಳ್ರಿ ಅಂತ ಹೇಳಿ ಇವತ್ತು ಹಲ್ಲೆ ಮಾಡಿದ್ದಾರ. ಇವತ್ತು ರಾಜ್ಯ ಸರ್ಕಾರ ಇವತ್ತು ಪೂರ್ತಿ ಗಮನಿಸ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವ್ರು ಹಲ್ಲೆ ಮಾಡಿದ್ರೆ ನಮ್ಮ ಶಾಸಕರೇನು ಸುಮ್ ಕೂಡ್ಲಿಲ್ಲ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ಜನತೆ ಪಾಠ ಕಲಿಸಿದ್ದಾರ, ನೀವು ನಮ್ಮ ಶಾಸಕರಿಗೆ ಕೈ ಮುಟ್ಲಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಇಡೀ ಮೀಡಿಯಾ ಎದುರು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಮತ್ತು ಒಬ್ಬ ಶಾಸಕ ಯಾವ ರೀತಿ ಇರಬೇಕು ಅಂತ ಕೂಡ ಅವ್ರು ಮಾದರಿಯಾಗಿ ತೋರಿಸ್ಕೊಟ್ಟಾರೆ. ಅವ್ರೇನೋ ಅವ್ರಿಗೆ ಹೊಡೆಯೋದು ಬಹಳ ದೊಡ್ಡ ವಿಷಯ ಇರಲಿಲ್ಲ ಅಲ್ಲಿ, ಇವರು ಅವ್ರಿಗೆ ಹೊಡೆದ್ರೆ ಬಹಳ ಜಲ್ದಿ ಇದಾಗಬಹುದಿತ್ತು. ಆದ್ರೂ ಒಬ್ಬ ಶಾಸಕ, ನಾವು ಪ್ರಜಾಸತ್ತಾತ್ಮಕವಾಗಿ ಒಬ್ಬ ಜನರಿಂದ ಆಯ್ಕೆ ಬಂದು ನಾವು 2.5 ಲಕ್ಷ ಜನರದ ಒಂದು ಪ್ರತಿನಿಧಿಯಾಗಿ, 2 ಲಕ್ಷ ಮತದಾರರ ಪ್ರತಿನಿಧಿಯಾಗಿ ನಾವು ಯಾವ ರೀತಿ ಗೌರವಪೂರ್ವಕವಾಗಿ ವರ್ತನೆ ಮಾಡಬೇಕು ಅಂತ ಶಾಸಕರು ತೋರಿಸ್ಕೊಟ್ರು. ಆ ಮೀಟಿಂಗ್ ಮುಗಿದ ಹತ್ರ ಪೊಲೀಸರು ಕೇಳಿದ್ರು, ಅವ್ರಿಗೆ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತ. ನಮಗೇನು ರಕ್ಷಣೆ ಬೇಕಾಗಿಲ್ಲ, ನೀವು ಬೇಕಾದ್ರೆ ಅವರಿಗೆ ಕೊಡ್ತೀರಿ ಅಂದ್ರು. ಅವ್ರು SP ಆದ್ರೆ ಬೈದ್ರು, ನೀವು ಯಾಕೆ ಹುಣ್ಣ ಬತ್ತಾಗ 144 ಹಚ್ಚಿರಿ ಅಂತ ಹೇಳಿ. ಅದಕ್ಕೆ ಇಲ್ಲಿ ಯಾರು ಭಯ ಪಡೋರಿಲ್ಲ. ನಮ್ಮ ಶಾಸಕರ ಮೇಲೆ ಹಲ್ಲೆ ಆಗ್ಯದ ಅಂತ ಇಲ್ಲ, ನಮ್ದು ಯಾವುದೇ ಕಾರ್ಯಕರ್ತನ ಅಂಗಾಲಿ ಮುಳಿದ್ರೆ ಅಂದ್ರೂ ನಾವು ಇಷ್ಟು ಜನ ಕೂಡ ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ಕಾರ್ಯಕರ್ತರು ಯಾರು ನಾವು ಕಾಂಗ್ರೆಸ್ನವ್ರಿಗೆ ಹೆದರುವಂತ ಅವಶ್ಯಕತೆ